ಆಯಿತು ಅನುದಾನ ಕೊಟ್ಟು ಶಾಸಕರು. ಆದರೂ ಈ ಅಂಗಡಿಗಳನ್ನೆಲ್ಲ ಯಾರೂ ಒಪ್ಪಿದ್ದಿಲ್ಲ. ಇವತ್ತು ಕಲಾಖಂಡಿತವಾಗಿ ಶಾಸಕರು ನಾನು ಕಲಿಸಿದ್ರು. ಇವತ್ತು ಏನೇ ಮಾಡಿ ತೆರವು ಮಾಡಿಸ್ಬೇಕು ಗೋಪಾಲ್ ರೆಡ್ಡಿ ಅಂತ ನನಗೆ ಜವಾಬ್ದಾರಿ ಕೊಟ್ಟರು. ಆ ಜವಾಬ್ದಾರಿ ತಗೊಂಡು ಬೆಳಗ್ಗೆ ನಾನು ನಮ್ಮ ಗ್ರಾಮ ಪಂಚಾಯತಿ ಚೇರ್ಮನ್ ಸುರೇಶ್ ಅವರು ಮತ್ತು ರಾಮಾಯಣ ಅವರು, ಈ ಭಾಗದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಮುನ್ರಾಜ್ ಅವರು ಇದೆಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ತೆರವು ಮಾಡಿಸಿದ್ದೀವಿ. ಯಾರೂ ನಮಗೇನು ಅಡ್ಡ ಹೇಳಿಲ್ಲ, ಎಲ್ಲ ನಮಗೆ ಸಹಕಾರ ಮಾಡಿದ್ದಾರೆ. ಈ ರಸ್ತೆ ಇದು ಚರಂಡಿ ಒಂದು 4-5 ದಿವಸದಲ್ಲೇ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ನಮ್ಮ ಕಾಂಟ್ರಾಕ್ಟರ್ CNS ನಾರಾಯಣ ಸ್ವಾಮಿ ಅಂತ. ಈ ವಾರದಲ್ಲಿ ಮುಗಿಸ್ಕೊಡ್ತಾರೆ. ಎಷ್ಟು ಅಗಲ ಇರುತ್ತೆ? 1 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಚರಂಡಿ ಕೆಲಸ ಸರ್ ಇದು. ಇಷ್ಟು ಯಾರು ಇಷ್ಟು ದೊಡ್ಡ ಚರಂಡಿ ಅನುದಾನ ಕೊಟ್ಟಿದ್ದೇ ಇಲ್ಲ. ಫಸ್ಟ್ ಅದು ಯಾರಾದರೂ ಕೊಟ್ಟಿದ್ರೆ ನಮ್ಮ ಶಾಸಕರು ಎಷ್ಟು ಕೊಟ್ಟಿದ್ದಾರೆ ಸರ್ ಅನುದಾನ? 35 lakhs. ಈಗ ಡ್ರೈನೇಜ್ ಮಾತ್ರ ನಡೆಯಲ್ಲ? ಡ್ರೈನೇಜು ಪ್ಲಸ್ ರೋಡು ಅದು ಸಪ್ರೇಟ್ ಅಮೌಂಟ್ ಇದೆ. ಅದು ಅಮೌಂಟ್ ಎಷ್ಟು ಅಂತ ಈ ರೋಡ್ ಎಷ್ಟು ಅಗಲ ಇರುತ್ತೆ? 10 ಅಡಿ ಅಗಲ ಇದೆ. ಆ 46 ಅಡಿ ಅನುದಾನೂ ಫಸ್ಟ್ 15 ಅಡಿಗೆ ಬಂದಿತ್ತು. ಈಗ ನಾವು ತೆರವು ಮಾಡಿದ ಮೇಲೆ 46 ಅಡಿ ಬರ್ತಾ ಇದೆ. ಅದರಿಂದ ತುಂಬ ಈ ಭಾಗದ ಜನರೆಲ್ಲ ಖುಷಿಯಾಗಿದ್ದಾರೆ. ನಮ್ಮ ಶಾಸಕರಿಗೆ ಎಲ್ಲ ಧನ್ಯವಾದಗಳು ಕೊಡ್ತಾ ಇದ್ದೀವಿ. ಬಿಡುವ ಚಾನ್ಸಸ್ಸೇ ಇಲ್ಲ. ನಮ್ಮ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಇಬ್ಬರು ಶಾಸಕರು, ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗಳು ಎಲ್ಲ ಸೇರಿ ನಾವು ಧರಣಿ ಮಾಡ್ತೀವಿ ಸರ್. ಅದನ್ನು ಬಿಡೋಕ್ಕೆ ನಾವಿಲ್ಲಿ ಬಿಡೋದಿಲ್ಲ ಸರ್. ಇದು ಈ ಜಂಪ್ ಮಾಡೋಕ್ಕೆ ಇಲ್ಲಿ ಬಿಡೋದಿಲ್ಲ. ಈಗಾಗಲೇ DC ಅವರು ಎಲೆಕ್ಷನ್ ಮಾಡಿದ್ದಾರೆ. ಬರೋವಾಗ ನಾವೆಲ್ಲ ಒಟ್ಟಿಗೆ ಇನ್ಕ್ಲೂಡಿಂಗ್ ನಮ್ಮ ಮೀಡಿಯಾ ಮಿತ್ರರು ಸೇರಿ ನಮ್ಮ ಸಪೋರ್ಟ್ ಮಾಡಿ ನಾವು ಅದನ್ನು ಬಿಡಬಾರ್ದು. ಯಾಕೆ ಅಂದರೆ ನಾವು ಇದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ನಮಗೆ ಅದನ್ನೇ ಅನುಭವಿಸೋಕ್ಕಾಗ್ತಾ ಇಲ್ಲ. ಅದ್ರ ಜೊತೆಗೆ ಅದು ಬಂದರೆ ಈ ಭಾಗದಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಇಲ್ಲಿಂದ ಎಲ್ಲನೂ ಮಾಡಿಕೊಡ್ಲಿ, ನಾವು ಇಲ್ಲಿ ಬಿಡೋದು ಬೇಡ. ಒಂದು ಮನವಿ ಕೊಡೋಣ, CMಗೂ ಕೊಡೋಣ, ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗೆ ಕೊಡೋಣ, ನಮ್ಮ ಶಾಸಕರ ಮುಖಾಂತರ ಎಲ್ಲ ನಾವು ಕನ್ವಿನೆನ್ಸ್ ಮಾಡಿ ಅವ್ರಿಗೆ ಲೆಟ್ರ್ ಕೊಡೋಣ. ಅದು ಆಗಿಲ್ಲ ಅಂದರೆ ಬಂದ್ ಮಾಡಿಸೋಣ ಸರಿ. ಮಾಡೋಕ್ಕಂತೂ ಬಿಡಬಾರ್ದು ಅಂತ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಲ್ಲಿ ಈ ಅಭಿಪ್ರಾಯ ಇದೆ ಸರ್. ನೋಡೋಣ ಎಷ್ಟು ಇನ್ಕ್ರೀಸ್ ಆಗುತ್ತೋ ಅದು ನೋಡೋಣ. ನೋಡಿಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕ್ರಮ ಕೈಗೊಳ್ಳೋಣ. ಹೇಳಿ ಸರ್. ಈಗ ಇದು ನಮ್ಮ ಬಂಗಾರಪೇಟೆ ತಾಲೂಕು ಶಾಸಕರಾದಂಥ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿನವರಿಗೆ ಹಾಗೂ KDA ಚೇರ್ಮನ್ ಆದಂಥ ಗೋಪಾಲ್ ರೆಡ್ಡಿ ಅನ್ನೋರಿಗೆ ಹಾಗೂ ನಮ್ಮ DKಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸುರೇಶ್ ಅನ್ನವರು ಈ ಭಾಗದ ಸದಸ್ಯಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ಇವರ ಸಮ್ಮುಖದಲ್ಲಿ ನಡೀಲಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇದು ಏನು ಅನಿಸುತ್ತೆ ಸರ್? ತೃಪ್ತಿ ತರುತ್ತೆ. ಇವಾಗ ಏನು ರಸ್ತೆ ಸಂಜೆ ಆದರೆ ಪಾಪ ವೃದ್ಧರು, ಮಹಿಳೆಯರು, ಮಕ್ಕಳು ಈ ರಸ್ತೆಯಲ್ಲಿ ಓಡಾಡೋಕೆ ಆಗ್ತಾ ಇರಲಿಲ್ಲ. ಇವತ್ತು ಆರಾಮಾಗಿ ಏನು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರಿ, ಕಸ ಅದನ್ನು ಹೇಳಲಿಕ್ಕೆ ನನಗೆ ತುಂಬ ಇದೆ. ಏನು ಇವತ್ತು ನಮ್ಮ ಕೋಲಾರ ಜಿಲ್ಲೆ ಇಡೀ ದೇಶದಲ್ಲಿ ಬಂಗಾರವನ್ನು ಕೊಟ್ಟಂಥ ಜಿಲ್ಲೆ. KGF ಅಂದರೆ ಮಾದರಿ. ಇವತ್ತು ಏನು ಸ್ವತಂತ್ರ ಬಂದಂಥ ದಿನಗಳಲ್ಲಿ ಇವತ್ತು ಮೊದಲನೇ ಇಂಡಸ್ಟ್ರಿಯಲ್ ಆಗಿ ಅವರು ನಮ್ಮ ಭಾರತ ದೇಶಕ್ಕೆ ಸಾಲ ಕೊಟ್ಟಂಥ ಊರು ನಮ್ಮ KGF. ಇವತ್ತು ಅತಿ ಹೆಚ್ಚು ಚಿನ್ನವನ್ನು ಬೆಳೆದು ಕೊಟ್ಟಂಥದ್ದು ಭಾರತ ದೇಶದಲ್ಲೇ ನಮ್ಮ KGF. ಇವತ್ತು ಚಿನ್ನ ಕೊಟ್ಟಂಥ ಒಂದು KGF ನಗರಕ್ಕೆ ಕಸ ಹಾಕ್ತೀವಿ ಅಂತ ಬಂದರೆ, BBMP ಕಸ ಹಾಕ್ತೀವಿ ಅಂತ ಬಂದರೆ, ನಾವು ಇಲ್ಲಿನ ಇರೋ ಒಂದು ನಾಗರಿಕರು, ಯಾವ ಸಂಘ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳನ್ನ ಜೊತೆಯಲ್ಲಿಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಕರವೇ ಪ್ರತಿಭಟನೆ ಮಾಡುತ್ತೆ. ಈಗಾಗಲೇ ನಾವು ಅದರ ವಿಚಾರವಾಗಿ 6 ದಿನಗಳ ಕಾಲ ಜೈಲಲ್ಲಿದ್ದು ಬಂದಂಥವರು ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ಹಾಕೋಕ್ಕೆ ಬಿಡೋದಿಲ್ಲ. ಅದನ್ನು ಖಂಡಿಸ್ತೀವಿ. ಕಾರಣಾಂತರಗಳಿಂದ ಇವತ್ತು ಏನೋ ಬಂದು ಹೋಗಿದ್ದಾರೆ. DC ಅವರು ಇನ್ನೂ ಹೇಳಿಕೆ ಕೊಟ್ಟಿಲ್ಲ. DC ಅವರು ಇದು ಮುಂದಾಳತ್ವ ವಹಿಸಬೇಕು. ಮುಂದಾಳತ್ವ ವಹಿಸಿ ನಮ್ಮ KGF ಭಾಗಕ್ಕೆ ಯಾವುದೇ ಕಾರಣಕ್ಕೂ ಕಸ ಬರಬಾರ್ದು, ಅದು ನೋಡ್ಕೋಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಂತ, ಹಾಗೆ ನಮ್ಮ ಶಾಸಕರು SN ನಾರಾಯಣ ಸ್ವಾಮಿ ಅವರು ಜನಪ್ರಿಯ ಶಾಸಕರಿದ್ದಾರೆ. ಅಭಿವೃದ್ಧಿಯಲ್ಲಿ ಮುಂದಾಲೋಚನೆ ಇಟ್ಕೊಂಡು ಅಭಿವೃದ್ಧಿಯೇ ಅವರ ಒಂದು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಹಾಗೂ ನಮ್ಮ ಪಕ್ಕದ ಶಾಸಕರಾದಂಥ ರೂಪ ಶಶಿಧರ್ ಅವರು ಮನವಿ ಮಾಡ್ಕೊತ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ಹಾಕೋಕ್ಕೆ ಬಿಡಬಾರ್ದು ಅಂತ ಅವರಲ್ಲಿ ಮನವರಿಕೆ ಮಾಡಿಕೊಂಡು ಏನೆಲ್ಲ ಸಮಸ್ಯೆಗಳು ಸರ್, 100 ಸಮಸ್ಯೆಗಳಾಗುತ್ತೆ. ಈಗ ಕಸ ವಿಲೇವಾರಿ ಬಂದ್ಬಿಟ್ರೆ ಇಲ್ಲಿ ಸುಮಾರು 20-30 ಕಿಲೋಮೀಟರ್ ಇಲ್ಲಿ ಜನ ವಾಸ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ ಕಾಯಿಲೆಗಳು, ಅತಿ ಹೆಚ್ಚಾಗಿ ಕಾಯಿಲೆಗಳು ಬರುತ್ತೆ. ಈಗ ನೋಡಿ, ಸುಮಾರು 15ರಿಂದ 20 ಸಾವಿರ ಜನ KGF ಇಂದ ವಲಸೆ ನಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ರು. ಇವತ್ತು ನಮ್ಮ SN ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಮ್ಮ ರೂಪ ಶಶಿಧರ್ ಅವರು ಇರ್ಬೋದು, ಅವರ ಒಂದು ಕಷ್ಟದಲ್ಲಿ ಕಾರ್ಖಾನೆಗಳು ತಂದಿದ್ದಾರೆ. ಇವತ್ತು ಕಾರ್ಖಾನೆಗಳು ಕಸ ಹಾಕ್ತಾರೆ ಅಂದರೆ ಯಾವುದೇ ಕಾರ್ಖಾನೆಗಳು ಇಲ್ಲಿ ಬರೋದಿಲ್ಲ. ಆ ಒಂದು ಉದ್ದೇಶ. ಇವತ್ತು ಕಾರ್ಖಾನೆಗಳು ಬರೋದಿಲ್ಲ ಅಂದರೆ ಇಲ್ಲಿರೋ ಜನಕ್ಕೆ ಕೆಲಸ ಸಿಗೋದಿಲ್ಲ. ಅದು ಉದ್ದೇಶ ಅಲ್ಲ. ಇಲ್ಲಿರೋ ನಾಗರಿಕರಿಗೆ ತುಂಬ ತೊಂದರೆ ಆಗುತ್ತೆ. ಆಗೋದು ಬೇಡ. ನಮ್ಮ ಭಾರತ ದೇಶದಲ್ಲೇ KGF ಅಂದರೆ ಒಂದು ಹೆಸರಿದೆ. ಆ ಹೆಸರಿಗೆ ಕಲಂಕ ತರೋದು ಬೇಡ ಅಂತ ಸರ್ಕಾರ ಅದರಲ್ಲಿ ಮನವಿ ಮಾಡ್ಕೊತಾ ಇದೆ. ನಾರಾಯಣ ಸ್ವಾಮೀಜಿಯವರು
ಅನುದಾನ ಕೊಟ್ಟಿದ್ದಾರೆ. ಆ ಅನುದಾನದಲ್ಲಿ ಇವತ್ತು ನಮ್ಮ KDA ಚೇರ್ಮನ್ ಆದಂಥ ಗೋಪಾಲ್ ರೆಡ್ಡಿ ಅವರು ಹಾಗೂ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ ಜೆ ಸುರೇಶ್ ಅವರು ಹಾಗೂ ಇಲ್ಲಿನ ನಾವೆಲ್ಲ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲ ಒಂದು ಒಗ್ಗಟ್ಟಿಂದ ಕೂಡಿಸ್ಕೊಂಡು ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಇವತ್ತು ಈ ಕೆಲಸವನ್ನು ಈಗ ಅಭಿವೃದ್ಧಿನ ಈ ಕಾರ್ಯಕ್ರಮದ ಈ ಒಂದು ಕೆಲಸದ ಒಂದು ಇದನ್ನು ನಾವು ಇವತ್ತು ಕೈಗೆತ್ತಿಕೊಂಡಿದ್ದೀವಿ. ಇದು ಮುಗಿಯೋವರೆಗೂ ನಾವೆಲ್ಲ ಇಲ್ಲೇ ಇದ್ದು ಈ ಕೆಲಸವನ್ನು ಕಂಪ್ಲೀಟ್ ಮಾಡಿಕೊಂಡು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೊಂದು ಕಡೆ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಜನ ಒತ್ತಡ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಮ್ಮ ಜನಪ್ರಿಯ ಶಾಸಕರು SN ನಾರಾಯಣ ಸ್ವಾಮೀಜಿಯವರ ಹತ್ರ ಹೇಳಿದ್ದೀವಿ. ಅದಾದ ನಂತರ ಈ ರೋಡನ್ನು ಅಭಿವೃದ್ಧಿಪಡಿಸಿ ಸಾಯಂಕಾಲ ಆಯ್ತಂದರೆ ಗಾಡಿ ನಿಲ್ಲೋದಕ್ಕಾಗಲ್ಲ, ಇನ್ನೊಂದು ಮತ್ತೊಂದು ತುಂಬ ತೊಂದರೆಗಳಿತ್ತು. ಸುಮಾರು ಇದು 50ರಿಂದ 60 ವರ್ಷಗಳಿಂದ ಆಗದೇ ಇದ್ದಂಥ ಕೆಲಸ ಇದು ನಡೀತಾ ಇದೆ. ಎಲ್ಲ ಕಾರಣಕರ್ತರಾದಂಥ ನಮ್ಮ SN ನಾರಾಯಣ ಸ್ವಾಮೀಜಿಯವರು ನಮ್ಮ KDA ಚೇರ್ಮನ್ಗಳಲ್ಲಿ ಇವಾಗೇನು ನಮ್ಮ ರಕ್ಷಣಾ ವೇದಿಕೆ ಮುರಾಜ್ ಅವರು ಹೇಳಿದ್ದಾರೆ, ಕಸ ವಿಲೇವಾರಿ ಇಲ್ಲಿಗೆ ಬರೋದಕ್ಕೆ ಬಿಡಲ್ಲ. ಒಂದು ಕಾರಣ ಏನಂದರೆ ಈಗಾಗಲೇ ನನ್ನ ಸರ್ಕಾರ ಎಲ್ಲ ನಮ್ಮ ಏನು BML ಏರಿಯಾ ಏನಿದೆ ಎಲ್ಲ ಕಡೆನೂ ನಾಮಫಲಕಗಳನ್ನು ಹಾಕ್ಬಿಟ್ಟಿದ್ದಾರೆ. ಇದು ಬಂಗಾರಪೇಟೆ ಗಣಿ ಅಭಿವೃದ್ಧಿ ಕೇಂದ್ರ, ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬಿಟ್ಟು ಬೋರ್ಡ್ಸ್ ಹಾಕಿದ್ದಾರೆ. ಆ ರೀಸನ್ನೇ ಸಾಕು, ಅವ್ರು ಬಂದು ಇಲ್ಲಿ ಹಾಕೋದಕ್ಕೆ ಚಾನ್ಸೇ ಇಲ್ಲ. DC ಅಷ್ಟೇ ಇದನ್ನೆಲ್ಲ ನೋಡಿ ಇಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಗಳ ಹತ್ರ ಎಲ್ಲ ಮಾತಾಡಿ ಆ ಒಂದು ಏನು ಕಸ ವಿಲೇವಾರಿ ಇದೆ ಅದನ್ನ ನಮ್ಮ ಈ ಒಂದು ತಾಲೂಕು 2 ತಾಲೂಕುಗಳು ಏನಿದೆ ಬಂಗಾರಪೇಟೆ ಮತ್ತು KGF ತಾಲೂಕುಗಳಿಗೆ ಅನುಮತಿ ಕೊಡ್ಕೊಡೋದಂತ DC ಅಂತ ಕೇಳ್ಕೊಳ್ತಾ ನಮ್ಮ ಒಂದು 2 ಮಾತನ್ನು ಮುಗಿಸ್ತೀವಿ. ಚರಂಡಿ ಆಲದಮರ ಚರಂಡಿ ಏನಿದೆ 1 ಕಿಲೋಮೀಟ್ರು ಆಲದಮರ ಸರ್ಕಲಿಂದ ಕಾಲುವೆವರೆಗೂ 35 ಲಕ್ಷ ಅನುದಾನದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ SN ನಾರಾಯಣ ಸ್ವಾಮಿ ಅವರ ಅನುದಾನದಲ್ಲಿ ಆಗಿರೋದು. ಇದಕ್ಕೆ ನಮ್ಮ KDA ಅಧ್ಯಕ್ಷರು ಅದಾದ ಗೋಪಾಲ್ ರೆಡ್ಡಿ ಅವರು ನೇತೃತ್ವದಲ್ಲಿ ಮತ್ತು ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಸೇರಿ ಈ ಜನಗಳನ್ನೆಲ್ಲ ಏನು ಅಸೋಸಿಯೇಷನ್ ಇದ್ದಾರೋ ಮಾಲೀಕರು, ಅಂಗಡಿ ಮಾಲೀಕರು ಅವರೆಲ್ಲ ಕೋಆಪ್ರೇಷನ್ ತಗೊಂಡು ಈ ಕೆಲಸ ಚಾಲನೆ ಮಾಡಿದ್ದೀವಿ. ಈ ಕೆಲಸ ಮುಗಿದ ಮೇಲೆ ಮತ್ತೆ ಆ ಕಡೆಗೂ ಮಾಡ್ತೀವಿ. ಅದು ಸೇಮ್ 1 ಕಿಲೋಮೀಟ್ರ್ ಬರುತ್ತೆ. ಅದರಿಂದ ಸ್ವಲ್ಪ ಆ ಕೆಲಸ ಸ್ವಲ್ಪ ತಡವಾಗಿದೆ. ಈ ಕೆಲಸ ಶುರುವಾಗಿದೆ, 1 ವಾರದಲ್ಲಿ ಪೂರ್ಣಗೊಳಿಸ್ತೀವಿ. ಸೊ ಸಹಕಾರ ಯಾವ ರೀತಿ ಚೆನ್ನಾಗಿದೆ, ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಮ್ಮ ಸರ್ಕಾರದ ಕೆಲಸಕ್ಕೆ ಎಲ್ಲ ಸಹಕಾರ ಮಾಡಿ ಕೆಲಸವನ್ನು ಶುರು ಮಾಡಿದ್ವಿ. ಸರ್ ಪಂಚಾಯತಿ ವತಿಯಲ್ಲಿ ಕಸ ಹಾಕ್ತಾರೆ ಅನ್ನೋದು ಅಲ್ಲ, ಕಸ ವಿಲೇವಾರಿ ಘಟಕ ಇದೆ. ಇಲ್ಲಿಂದ ನಮ್ಮ ಗಾಡಿ 2 ಗಾಡಿ ಇದೆ, ಒಂದು ಆಟೋ ಇದೆ. ಇಲ್ಲ ಅದು ಏನು ಅವ್ರ ತೀರ್ಮಾನ, ಯಾವ ಥರ ಮಾಹಿತಿ ಅವ್ರಿಗೆ ಸಿಕ್ಕಿದೆಯೋ ಗೊತ್ತಿಲ್ಲ. ನಮಗಂತೂ ನಾವು ಆಲ್ರೆಡಿ ಇದು ಒಂದು 2-3 ವರ್ಷಕ್ಕೆ ಮುಂಚೆನೇ ಒಂದು ಆಗಿರೋ ಒಂದು ಇದು, ಅದರಲ್ಲಿ ನಾವು ಆವಾಗಲೇ ಅಬ್ಜೆಕ್ಷನ್ ಮಾಡಿದ್ದೀವಿ. ಅದನ್ನು ಸ್ಟಾಪ್ ಆಗಿ ಹೋಗಿದೆ. ಮತ್ತು ಎಷ್ಟು ದೂರ ಈ ಮಾಹಿತಿ ಇದೆ ಅಂತ ಗೊತ್ತಿಲ್ಲ. ಬಟ್ ಇದಕ್ಕೆ ನಾವು ತಡ ಮಾಡೇ ಮಾಡ್ತೀವಿ. ಇದು ವಿರೋಧವಾಗಿ ಇರ್ತದೆ. 2 ಫೀಟ್ ಡ್ರೈನೇಜು, 2 ಫೀಟ್ ಡ್ರೈನೇಜ್ ವಿತ್ ಸ್ಲ್ಯಾಬ್. ಸ್ಲ್ಯಾಬ್ ಬಂದು ಅಂಗಡಿಯವರು ಮುಂದೆ ಹಾಕ್ಕೊಳ್ತಾರೆ. ನಾವು ಏನು ರೋಡ್ಸ್ ಆ ರೋಡ್ಸನ್ನು ನಾವು ಹಾಕ್ತೀವಿ. ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟು